ನಾನು SP ಅವರಿಗೂ ಮಾತಾಡ್ತೇನೆ ಮತ್ತು ಆ ಭಾಗದ IG ಅವರು ಅಥವಾ ನಮ್ಮ DG ಅವರಿಗೂ ಮಾತಾಡ್ತೇನೆ. ಅಂಥದ್ದೇನಾದ್ರೂ ಘಟನೆ ನಡೆದಿದ್ರೆ ಅವರು ಅವರು ಅಂತ ಘಟನೆ ಏನಾದ್ರೂ ನಡೆದಿದ್ರೆ ಯಾಕೆ ನಡೆದಿದೆ ಮತ್ತು ಯಾವ ಕಾರಣಕ್ಕೆ ನಡೆದಿದೆ, ಯಾರು ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ವಿಚಾರ ಮಾಡ್ತೀನಿ. ಅದ್ರ ಮೇಲೆ ಕ್ರಮ ತಗೊಳ್ತೀನಿ. ನಿನ್ನೆನೆ ಹೇಳಿದೆ ಅಲ್ರಿ, 288 ಜನ ಮತ ಹಾಕಿದ್ದಾರೆ, ಪಾಸ್ ಮಾಡಿದ್ದಾರೆ. ಇದು ರಾಜಕೀಯ ಕಾರಣಕ್ಕಾಗಿ ಆಗಿದೆಯೇ ವಿನಃ ನಾಟ್ ಇನ್ ದಿ ನ್ಯಾಷನಲ್ ಇಂಟ್ರೆಸ್ಟ್ ಅಂತ ನಿನ್ನೆನೆ ರಿಯಾಕ್ಷನ್ ಕೊಟ್ಟಪ್ಪ. ಅದನ್ನೇ ರಿಪೀಟ್ ಮಾಡ್ತೀನಿ. ಸುಪ್ರೀಂ ಕೋರ್ಟ್ ಯಾರು ತಮಿಳುನಾಡು ಸಿಎಂ ಯಾವ ವಿಷಯದಲ್ಲಿ ಹೋಗ್ಲಿ, ಅದು ಅವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ. ಅಲ್ಲಿ ಬಿಜೆಪಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅವರು ದುಡ್ಪಾವತಿಯನ್ನ ಕಬಳಿಕೆ ಮಾಡಿದ್ದಾರೆ ಅಂತ ಅದಕ್ಕೆ ಉತ್ತರನೂ ಕೊಟ್ಟಿದ್ದಾರಲ್ಲ. ಸನ್ಮಾನ್ಯ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಒಂದು ವೇಳೆ ಆ ರೀತಿ ನಾನು ಯಾವುದಾದ್ರೂ ಆಸ್ತಿಯನ್ನ ಕಬಳಿಕೆ ಮಾಡಿದ್ರೆ ನಾನು ರಾಜಕೀಯ ನಿವೃತ್ತಿ ತಗೊಳ್ತೀನಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಅವರ ಪ್ರೇರಣೆಯಿಂದ FIR ಮಾಡಿಸಿ ನನಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಆರೋಪಗಳಿದ್ದಾವೆ. ಅದನ್ನ ಮಾಡ್ತಾರೆ, ತನಿಖೆ ಮಾಡ್ತಾರೆ. ಸಂಬಂಧಪಟ್ಟ DCP ಅವರು ತನಿಖೆ ಮಾಡ್ತಾರೆ. ತನಿಖೆ ಮಾಡಿದ್ಮೇಲೆ ವರದಿನಲ್ಲಿ ಏನ್ ಬರುತ್ತೆ ನೋಡಿ, ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ವಾಟ್ಸಪ್ ಅಲ್ಲಿ ಬಂದಿದ್ದು ಅನೇಕ ಸಂದರ್ಭದಲ್ಲಿ ವಾಟ್ಸಪ್ ಅಲ್ಲಿ ಬಂದಿದ್ದಾಗ್ಲಿ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬಂದಿದ್ದಾಗ್ಲಿ ಸತ್ಯ ಇರೋದಿಲ್ಲ. ಅದನ್ನ ವೆರಿಫೈ ಮಾಡಬೇಕು. ವೆರಿಫೈ ಮಾಡಿ ಸತ್ಯ ಇದ್ರೆ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತೀವಿ. ಕಾರಣ ಏನಾದ್ರೂ ಇರ್ಲಿ ಅಂತದ್ದೇನಾದ್ರೂ ಇನ್ವಾಲ್ವ್ಮೆಂಟ್ ಯಾರ್ದಾದ್ರೂ ಇದ್ರೆ ಅದನ್ನ ಪರಿಶೀಲನೆ ಮಾಡ್ತೀವಿ. ಅದು ತನಿಖೆ ಸಂದರ್ಭದಲ್ಲಿ ಬಂದೇ ಬರುತ್ತಲ್ಲ. FIR ಆದ ತಕ್ಷಣ ತನಿಖೆ ಶುರು ಆಗ್ತದೆ, ತನಿಖೆ ಮಾಡ್ತಾರೆ. ಅದರಲ್ಲಿ ಬಂದಾಗ ಅದಕ್ಕೇನ್ ಕ್ರಮ ತಗೋಬೇಕೋ ಯಾರೇ ಆದ್ರೂ ಕೂಡ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ನನಗೆ ಗೊತ್ತಿಲ್ಲಪ್ಪ, ಅದು ಮುಖ್ಯಮಂತ್ರಿಗಳು ಆಮೇಲೆ ನಮ್ಮ ಅಧ್ಯಕ್ಷರು ಅವರಿಗೆ ಬಿಟ್ಟಿದ್ದು. ಅವರು ಅಲ್ಲಿ ನಮ್ಮ ವರಿಷ್ಠರ ಜೊತೆ ಮಾತಾಡಿದಾರಾ ಇಲ್ವಾ ಅದು ಗೊತ್ತಿಲ್ಲ ನಮ್ಗೆ. ಸರ್, ತಾವು ಯಾರಾದ್ರೂ ಹೆಸರುಗಳನ್ನ ಏನಾದ್ರೂ ಸಲಹೆ ಕೊಟ್ಟಿದ್ರೆ ಹೇಗೆ ಸರ್? ಯಾಕಂದ್ರೆ ನಿಗಮ ಮಂಡಳಿ ವಿಚಾರಗಳಲ್ಲಿ ನಿಮ್ಮ ಒಂದು ಶಿಫಾರಸಿಗೆ ಲೆಕ್ಕಕ್ಕೆ ತಗೊಂಡಿಲ್ಲ ಅನ್ನೋ ಅಸಮಾಧಾನ. ಯಾರು ಹೇಳಿದ್ರೆ ತಗೊಂಡಿಲ್ಲ ಅಂತ? ನಾನೇ ಅಧ್ಯಕ್ಷ, ನನ್ನನ್ನೇ ಅಧ್ಯಕ್ಷ ಮಾಡಿದ್ದಾರೆ. ತಗೊಂಡಿಲ್ಲ ಅಂದ್ರೆ ಹೆಂಗೆ? ಅಲ್ಲ ಸರ್, ಮೊದಲೆಲ್ಲ ಅಸಮಾಧಾನ ಇತ್ತು. ಏನು ಇಲ್ಲ, ಸಮಾಧಾನವಾಗೇ ಇದ್ದೀನಿ. ತಾವು ಪಕ್ಷದ ಹಿರಿಯ ನಾಯಕರು, ಹಿರಿಯ ಸಚಿವರು 8 ವರ್ಷ ಅಧ್ಯಕ್ಷರಾಗಿದ್ದಂತವ್ರು ಸರ್. ಈಗ ಪರಿಷತ್ನಂತ ಆಯ್ಕೆಯ ಸಂದರ್ಭದಲ್ಲಿ ಸಹಜವಾಗಿ ತಮ್ಮನ್ನ ಪರಿಗಣಿಸಿದ್ರ ಅಥವಾ ತಮ್ಮ ಅದು ಅಗತ್ಯ ಇಲ್ಲ. ಅನೇಕ ಸಂದರ್ಭದಲ್ಲಿ ಅವರೇ ತೀರ್ಮಾನ ಮಾಡ್ತಾರೆ. ಅಧ್ಯಕ್ಷರು ತೀರ್ಮಾನ ಮಾಡಿದ ಪಕ್ಷದ್ದಲ್ವಾ, ಪಕ್ಷಕ್ಕೋಸ್ಕರ ತಾನೇ ಅಧ್ಯಕ್ಷರಿರೋದು. ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಈಗ ನಾನು ಇದ್ದಾಗ, ಅಧ್ಯಕ್ಷ ಇದ್ದಾಗ ಅನೇಕ ಸಂದರ್ಭದಲ್ಲಿ ನಾವು ಕೇಳ್ತಾ ಇರ್ಲಿಲ್ಲ. ಕೆಲವು ಸಂದರ್ಭದಲ್ಲಿ ಕಠಿಣವಾದಂತ ತೀರ್ಮಾನ ತಗೊಳ್ಳುವಾಗ ಕೇಳ್ತಿದ್ದೋ, ಸುಲಭವಾಗಿರುವಾಗ ತೀರ್ಮಾನ ತಗೊಳ್ಳುವಾಗ ಕೇಳ್ತಿರ್ಲಿಲ್ಲ. ಸೊ ಈಗ ಸುಲಭನಾಗಿದೆ. 4 ಜನದ್ದು ಸರ್ಕಾರಿ ನಾಮಿನೇಷನ್ ಇದು ಎಲೆಕ್ಷನ್ ಅಲ್ಲ ಅಥವಾ ಲೋಕಲ್ ಬಾಡಿ ಚುನಾವಣೆನೂ ಅಲ್ಲ. ಅದರಿಂದ ಇದು ಸುಲಭನಾಗಿರೋದು ಮುಖ್ಯಮಂತ್ರಿಗಳಿಗೆ ವಿವೇಚನೆಗೆ ಬಿಟ್ಟಿರುವಂತದ್ದು. ಅವರು ಮತ್ತು ಅಧ್ಯಕ್ಷರು ಅವರು ಹೋಗಿ ವರಿಷ್ಠರ ಜೊತೆ ಚರ್ಚೆ ಮಾಡ್ತಾರೆ, ಕ್ಲಿಯರೆನ್ಸ್ ತಗೊಂಡು ಬರ್ತಾರೆ. ಸ್ವಲ್ಪ ದಿನಗಳ ಹಿಂದೆ ಸ್ವಲ್ಪ ನೋವಲ್ಲಿದ್ರಿ ಸರ್, ಈಗ ಸಮಾಧಾನದಲ್ಲಿ ಇದ್ದಂಗಿದೆ ತಾವು? ಇಲ್ವಲ್ಲ, ನಾನೇನು ಯಾವತ್ತೂ ನೋವಲ್ಲಿಲ್ಲಪ್ಪ. ನಮ್ದೇನು ಯಾವಾಗೂ ಒಂದೇ